ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರ. ಊರಿಂದ ಬಂದ ಮೇಲೆ ವ್ಲಾಗ್ಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಆಯಿತು. ನಾನು ವೀಡಿಯೋಸ್ನ ಏನೋ ಮಾಡ್ಕೊಳ್ಳಿಕ್ಕೆ ಹೋಗಿರಲಿಲ್ಲ. ಮಿನಿ ವ್ಲಾಗ್ಸ್ನ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಇನ್ನಿವತ್ತು ವ್ಲಾಗ್ನು ಕೂಡ ಮಾಡೋಣ ಅಂತೇಳಿ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ರಾಯರ ಆರಾಧನೆ ಕೂಡ, ಹಾಗಾಗಿ ಬೆಳಗ್ಗೆನೇ ಯೋಗ ಎಲ್ಲ ಮುಗಿಸಿದ್ಮೇಲೆ ಪೂಜೆನೂ ಕೂಡ ಮುಗಿಸಿದ್ದಾಯ್ತು. ಇವತ್ತು ರಾತ್ರಿನೇ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟಿದ್ದಾಯಿತು. ಟೈಮ್ ಬಂದು ನೋಡಿ 5:45 ಹತ್ತತ್ರ ಆಗಿದೆ. ಅಂದರೆ 6 ಗಂಟೆಗೆ ಒಂದು 10 ನಿಮಿಷ ಇದೆ ಅಷ್ಟೇ. ಇನ್ನಿವಾಗ ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿದು ತಿಂಡಿಗೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ತಿಂಡಿ ಸಪ್ರೇಟು, ಮಧ್ಯಾಹ್ನಕ್ಕೆ ಊಟ ಅಂತ ಎಲ್ಲ ಏನು ಮಾಡ್ತಾಯಿಲ್ಲ. ಅಪ್ಪನೂ ಏನಿರಲ್ಲ, ಅವರು ಕೆಲಸಕ್ಕೆ ಹೋಗ್ತಾರೆ ಅಲ್ವಾ. ಹಾಗಾಗಿ ಬೆಳಗ್ಗೆ ನೆನೆ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ತಿಂಡಿ ಏನಾದರೂ ಮಾಡ್ತಾ ಇರ್ತೀನಿ. ಮುದ್ದೆ ಮಾಡೋದು ಅಪರೂಪ ಬೆಳಗ್ಗೆ ನೆನೆ. ಒಮ್ಮೊಮ್ಮೆ ತಿನ್ನಬೇಕು ಅನ್ನಿಸ್ದಾಗ ಬೆಳಗ್ಗೆನೇ ಮಾಡ್ಕೊಂಡು ಬಿಡೋದು. ಇವತ್ತು ಕಡಲೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚಪಾತಿ ರೊಟ್ಟಿ ಎಲ್ಲ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿ ಬದಲು ಇವತ್ತು ಮುದ್ದೆನೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಊರಿಗೆ ಹೋಗಿದ್ನಲ್ಲ, ಊರಿಂದ ಬರುವಾಗ ಕಡಲೆನ ತೊಗೊಂಡು ಬಂದಿದ್ದು. ಊರಲ್ಲೇನು ತಂದಿರಲಿಲ್ಲ. ಊರಿಂದ ಬರಬೇಕಾದ್ರೆ ಕುಣಗಲ್ ರೋಡ್ ಸಿಗುತ್ತೆ ನೋಡಿ. ಆ ರೋಡಲ್ಲಿ ಸಾಮಾನ್ಯವಾಗಿ ಎಲ್ಲ ಥರ ತರಕಾರಿಗಳನ್ನೂ ಇಟ್ಟಿರ್ತಾರೆ, ಊರಲ್ಲಿ ಬೆಳ್ಕೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲಿಂದನೇ ತೊಗೊಂಡು ಬಂದೆ. ಅದಲ್ಲದೆ ಇವಾಗ ಸೀಸನ್ ಬೇರೆ ಅಲ್ವಾ, ನೀವು ಎಲ್ಲಿ ನೋಡಿದ್ರು ಕೂಡ ಕಡಲೆ ಸಿಗ್ತಾ ಇರುತ್ತೆ. ಎಲ್ಲಾದರೂ ಸಿಕ್ಕಿದ್ರೆ ವರ್ಷಕ್ಕೊಂದ್ಸಲ ಅಲ್ವಾ ಸಿಗೋದು. ತೊಗೊಂಡು ಬಂದು ಏನಾದರೂ ಸಾಂಬಾರು ಅಥವಾ ಗ್ರೇವಿನ ಮಾಡ್ಕೊಳ್ತೀನಿ. ತುಂಬಾ ಒಳ್ಳೆಯದು. ಆದರೆ ಕನ್ಸಿವರವರೆಲ್ಲ ತಿನ್ನಬಾರ್ದು. ಮಾಮೂಲಿಯಾಗಿದ್ದರೆ ಆರಾಮಾಗಿ ತಿನ್ಬೋದು. ಇನ್ನಿವತ್ತು ಅದರಲ್ಲೇ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿ ಅನ್ನ ಮಾಡಿಬಿಡ್ತೀನಿ. ಅದಲ್ಲದೆ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ರಾಯರ ಆರಾಧನೆ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರೋದು. ಇನ್ನೂ ಗೊತ್ತಿಲ್ಲ ಹೆಂಗೆ ಹೋಗುತ್ತೋ ಏನೋ ಅಂತ ಹೇಳ್ಬಿಟ್ಟು. ಅಡುಗೆ ಕೆಲಸ ಆಗೋಗ್ಬಿಟ್ರೆ ಬೇಗನೆ ಹೋಗಿ ಬಂದುಬಿಡ್ಬೋದು. ಶಾಪ್ ಬೇರೆ ಓಪನ್ ಮಾಡಬೇಕಲ್ವಾ, ಜನ ಜಾಸ್ತಿ ಇರ್ತಾರೆ ದೇವಸ್ಥಾನದಲ್ಲಿ. ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಇನ್ನು ಇತ್ತೀಚೆಗಂತೂ ತುಂಬಾ ಚಳಿ ಇರುತ್ತಲ್ವ, ನನಗೆ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕಂತ ಅನಿಸ್ತಿರುತ್ತೆ. ಹಾಗಾಗಿ ಹರ್ಬಲ್ ಟೀ ಮಾಡ್ಕೊಳ್ತೀನಿ. ಒಂದಿನ ಜ್ಯೂಸ್ ಮಾಡ್ಕೊಳ್ತೀನಿ, ಒಂದಿನ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತೀನಿ. ಈ ಥರ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಹಾಸ್ಪಿಟ್ಲಿಂದ ಬಂದಮೇಲೆ ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ನನ್ನ ರುಟೀನ್ನ ಫಾಲೋ ಮಾಡಲಿಕ್ಕೆ ಶುರು ಮಾಡಿಕೊಂಡೆ. ಆದರೆ ಅಮ್ಮನ ಮನೆಗೆ ಹೋಗಬೇಕಾಯಿತು. ಇನ್ನು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಇವಾಗ ಮತ್ತೆ ನಂದು ಅದೇ ಹಳೆ ರುಟೀನ್ನ ಫಾಲೋ ಮಾಡ್ತಾಯಿದ್ದೀನಿ. ಸ್ವಲ್ಪ ವೇಟ್ ಗೇನ್ ಕೂಡ ಆಗಿದ್ದೀನಿ ಹಾಸ್ಪಿಟಲಿಂದ ಬಂದ ಮೇಲೆ. ವೇಟ್ ಗೇನ್ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಳಲ್ಲ ನಾನು, ಸಣ್ಣ ಆಗಬೇಕು ಅಂತ ಹೇಳ್ಬಿಟ್ಟು. ಬಟ್ ನನ್ನ ಫುಡ್ ರುಟೀನ್ ಇರೋದೇ ಈ ಥರ. ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಅಲ್ವಾ, ಹಾಗಾಗಿ ಇದಕ್ಕಿದ್ದಂಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇನ್ನಿವತ್ತು ಬೀಟ್ರೋಟ್, ಸೌತೆಕಾಯಿ, ಶುಂಠಿ, ನಿಂಬೆಹಣ್ಣು, ಹಾಗೆ ಒಂದೇ ಒಂದು ಮರಸೇಬಿತ್ತು, ಅದರಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಸೋದಿಸ್ಕೊಳ್ದೇ ಕುಡಿಯೋದು ಅಷ್ಟೇ. ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ಕಡೆ ಲೈಟು ಈ ಥರ ನಾನು ಮಿಕ್ಸಿ ಏನಾದರೂ ಆನ್ ಮಾಡಿದಾಗ ಅದು ಬ್ಲಿಂಕ್ ಆಗುತ್ತೆ. ಒಂಚೂರು ಚೆಕ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ನೋಡಿಕೊಂಡು ಮಾಡ್ತಾಯಿದ್ದೆ. ಒಂದೊಂದ್ಸಲ ಶಾಕ್ ಹೊಡೆದ್ಬಿಡುತ್ತೇನೋ ಅಂತೇಳಿ ಭಯ ಆಗ್ತಾ ಇರುತ್ತೆ. ಇನ್ನು ಜ್ಯೂಸ್ ಎಲ್ಲ ಮಾಡಿದ್ಮೇಲೆ ನಾನು ನೀಟಾಗಿ ಮಿಕ್ಸಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ಜ್ಯೂಸ್ ಮೇಕರ್ನು ಕೂಡ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಇದನ್ನು ನಾವು ಸೋದಿಸ್ಕೊಳ್ಬಾರ್ದು, ಹಂಗೆ ಕುಡಿಬೇಕು. ಹಂಗೆ ಕುಡಿದ್ರೇ ಒಳ್ಳೆಯದು. ಹಾಗಾಗಿ ನಾನು ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ತೀನಿ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಕುಡಿದ್ರೆ ಏನು ಅನಿಸಲ್ಲ, ನಮಗೆ ಹಿಂಸೆ ಆಗಲ್ಲ. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ. ಇನ್ನು ಅಡುಗೆಗೂ ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಬೇಡ ತೊಳೆದಿದ್ದು ನೀರೆಲ್ಲ ಇರುತ್ತೆ ನೋಡಿ, ಅದನ್ನು ಸುಮ್ಮನೆ ನಾನು ವೇಸ್ಟ್ ಮಾಡಲ್ಲ, ಗಿಡಗಳಿಗೆ ಹಾಕ್ಬಿಡ್ತೀನಿ. ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಇವಾಗ ಮುದ್ದೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಅನ್ನ ಇಟ್ಟಿದ್ದೀನಿ. ಇವತ್ತು ಮುದ್ದೆ ಜೊತೆಗೆ ರೆಡ್ ರೈಸ್ನೇ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಕಡಲೆ ಸಾರು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಇದು ಬಂದು ಬಿದ್ರು ಕರಳೆ. ಇದನ್ನು ನಾನು 2 ದಿನ ಆಯಿತು ಈ ಥರ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ನೀರಲ್ಲೇ ನೆನೆಸಿಟ್ಬಿಟ್ಟಿದ್ದೆ. ದಿನದಲ್ಲಿ 3 ಸಲ ನೀರನ್ನ ಚೇಂಜ್ ಮಾಡಬೇಕು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಬಟ್ 2 ದಿನನಾದ್ರೂ ನಾವು ಈ ಥರ ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಳ್ಳೇಬೇಕು. ಏನಕ್ಕೆ ಅಂದರೆ
ಸೈನೋಜೆನಿಕ್ ಗ್ಲೈಕೋಸೈಡ್ ಇರುತ್ತೆ. ಇದೊಂಥರ ವಿಷದ ಥರ, ನಮ್ಮ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ನಾವೀ ಬಿದಿರು ಕರಳೆನ ಒಂದೆರಡು ದಿನ ಚೆನ್ನಾಗಿ ನೀರಲ್ಲಿ ನೆನೆಸಿ ಒಂದು 10-15 ಸಲ ಚೆನ್ನಾಗಿ ತೊಳೆದು ತುಂಬಾ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ತಿನ್ನೋದ್ರಿಂದ ಏನೂ ತೊಂದರೆ ಆಗಲ್ಲ. ತಂದಿದ್ದ ತಕ್ಷಣವೇ ಕಟ್ ಮಾಡಿ ಮಾತ್ರ ತಿನ್ನಲಿಕ್ಕೆ ಯಾರೂ ಕೂಡ ಹೋಗಬೇಡಿ. ಇನ್ನು ಈ ಬಿದಿರು ಕರಳೆಗೆ ನಾವು ಮಾಮೂಲಿಯಾಗಿ ಸಾಂಬಾರು ಗ್ರೇವಿ ಎಲ್ಲ ಮಾಡೋದ್ರ ಬದಲು ಎಲ್ಲ ಥರ ಕಾಳುಗಳನ್ನ ಮೊಳಕೆ ಕಟ್ಟಿ ಎಲ್ಲ ಥರ ತರಕಾರಿನ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ತುಂಬಾ ಹೆಲ್ದಿ ಕೂಡ. ಕಾಳುಗಳನ್ನ ಹಾಗೆ ಕೂಡ ಹಾಕಿ ಮಾಡ್ಬೋದು. ಆದರೆ ಬಿದಿರು ಕರಳೆ ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ ನಾನು ಮೊಳಕೆ ಕಟ್ಟಿ ಹಾಕೊಂಡಿದ್ದೀನಿ, ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಚಿಕ್ಕ ಮಕ್ಕಳು ಆಟ ಸಾಮಾನಲ್ಲಿ ಮಾಡ್ತಾರಲ್ಲ ಅಡುಗೆ, ಹಂಗೆ ಮಾಡೋದು. ಇಬ್ರು ಮುದ್ದೆ ಎಷ್ಟು ಮಾಡೋಕ್ಕಾಗುತ್ತೆ, ಇದರಲ್ಲೇ ಮಾಡಬೇಕು. ದಪ್ಪಲಿ ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಆಗ್ಬಿಡುತ್ತೆ. ಏನು ಇವತ್ತು 6:15 ಇಷ್ಟೊಂದು ಬಿಸಿಲು ಹೊಡಿತಾ ಇದೆ? ಅಷ್ಟೊಂದು ಬಿಸಿಲು ಬಂದಿದ್ಯಾ? ನೀನು ನೋಡಿಲ್ಲ, ಆಚೆ ಹೋಗಿಲ್ವಾ? ಇಲ್ಲ, ಹೋಗಲಿಲ್ಲ. ಪಾಪ ಹೂವು ಮಾಡ್ತಾ ಇದ್ರೆ ನಾಯಿಗಳು ಜೊತೆಗೆ ಹೂವು ಅಂತವೆ. 2 ದಿನದಿಂದ ಚೆನ್ನಾಗಿ ಮಳೆ ಬಂತಲ್ಲ, ಅದಕ್ಕೆ ಇವತ್ತು ಬಿಸಿಲು ಇರಬೇಕು. ಓಹೋ, ಅದೇನದು ಹಂಗೆ ಪಿಲ್ಲರ್ ಹಂಗೆ ನಿಲ್ಸಿದ್ಯಾ? ಆ ಥರ ನೀಟಾಗಿ ಸ್ವಲ್ಪ ಭಾರ ಇರೋದೇನಾದ್ರೂ ಮೇಲಿಟ್ಬಿಟ್ರೆ ಚೆನ್ನಾಗಾಗುತ್ತೆ. ಅದೊಂಚೂರು ಏನಾದ್ರು ಬಿದ್ರೆ ಅಲ್ಲೆಲ್ಲ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಯ್ತದೆ. ಗ್ಯಾಸ್ ಸ್ಟವ್ದು ಬೀಳಲ್ಲ. ಡೈಲಿ ನಾನು ಹಿಂಗೆ ಮಾಡ್ತೀನಿ, ಆಗಲೇ ಬಿಟ್ಟಿಲ್ಲ, ಈಗ ಬಿಟ್ಬಿಡುತ್ತೆ. ಅದನ್ನು ಇಡು ಹಂಗಾರೆ ದೊಡ್ಡದು. ಯಾವುದು ಅದ್ರದ್ದು? ಜಾಸ್ತಿ ವೇಟ್ ಆಗುತ್ತೆ. ಏನು ಸಾಂಬಾರಲ್ಲಿ ಮಾಡ್ತಿರೋದು? ಕಡಲೆ ಸಾರು. ಕಡಲೆ ಸಾರು. ಬಿದ್ರು ಕಳ್ಳೆ. ಕಳಲೆ ಸಾರಲ್ಲ ಅದು, ಕಳ್ಳೆ. ಕಳಲೆ. ಕರಳೆ. ಕಳಲೆ. ಕಾಳ ಏನ? ಕಳೆ. ಕಾಲಳೆ. ಕಳಳೆ. ಯಾರು ಹೇಳ್ಕೊಟ್ಟಿದ್ದು ಅಂತ? ಅದು ನೀಟಾಗಿ ಪ್ರೊನೌನ್ಸ್ ಮಾಡೋದು ಅದೇ ತರ. ನಾವು ಕಳ್ಳೆ ಏನಂತಾರೆ? ಕಳ್ಳೆ. ಬಿದಿರು ಕಳ್ಳೆ. ಬಿದಿರು ಕಳ್ಳೆ ಅಂತ ಹೇಳೋದು. ಎಲ್ಲ ಒಂದೇ. ಇವತ್ತು ಲೇಟಾಗಿ ಎದ್ದಿದ್ದಾರೆ, 6:45 ಎದ್ದಿದ್ದಾರೆ. ಎಷ್ಟು ಗಂಟೆಗೆ ಎದ್ದಿರೋದು? 6:51. 6:45. ನಾವಿವಾಗ ಮಂಚಾರನ್ನು ಸ್ವಲ್ಪ ಚೇಂಜ್ ಮಾಡ್ಬಿಟ್ಟಿದ್ದೀನಿ, ಆ ಕಡೆ ಹಾಕಿದ್ದೀನಿ. ನಿದ್ದೆ ಬರ್ತಾ ಇರ್ಲಿಲ್ಲ ಈ ಸೈಡು, ಅದಕ್ಕೆ ಉಲ್ಟಾ ಇಟ್ಟಿದ್ದೀನಿ. ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಅದಕ್ಕೂ. ನಿಂಗೆ? ನಿಂಗೆ? ನಂಗೇನು ಅಷ್ಟೊಂದು ಗೊತ್ತಾಯಿಲ್ಲಪ್ಪ. ನಿದ್ದೆ ಬರ್ತಿಲ್ವಾ? ನಂಗೆ ನಿದ್ದೆ ಬರ್ತೈತೆ, ಬೆಳಗ್ಗೆ ಹೊತ್ತು ನಿದ್ದೆ ಬರ್ತೈತೆ. ನಂಗೆ ದಿಂಬಿ ತಲೆ ಕೊಟ್ಟ ತಕ್ಷಣ ನಿದ್ದೆ ಬರ್ತೈತೆ ಈ ಸೈಡ್. ಟೈಮ್ ಆಗುತ್ತೆ. ನೀರು ಕಾಯ್ಬೇಕಲ್ಲಮ್ಮ. ಕಾಯ್ದಿರುತ್ತೆ, 5 ನಿಮಿಷಕ್ಕೆಲ್ಲ ಕಾಯ್ದೋಗುತ್ತೆ. ಅರ್ಧ ಗಂಟೆ ಸ್ನಾನ ಮಾಡೋದು. ಸ್ನಾನ ಮಾಡಿ ರೆಡಿಯಾಗಿ ಹೊರಡೋಕೆ 3/4 ಗಂಟೆ 1 ಅವರ್ ಟೈಮ್ ತಗೊಂತಾರೆ. ನಾನು ಅಷ್ಟರಲ್ಲಿ ತಿಂಡಿ ತಿಂದು ರೆಡಿಯಾಗಿ ಎಲ್ಲ ಕೆಲಸ ಆಗೋಗ್ಬಿಟ್ಟಿರುತ್ತೆ, ಇವರು ರೆಡಿ ಆಗೋ ಅಷ್ಟರಲ್ಲಿ. ಇವಾಗ ಕುದಿತಿರೋ ನೀರಿಗೆ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಪಡವಲಕಾಯಿ, ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಜೊತೆಗೆ ಎಲ್ಲ ಥರ ತರಕಾರಿಗಳನ್ನೂ ಕೂಡ ನೀವು ಹಾಕೊಳ್ಬೋದು. ಹಾಗೆ ಮೊಳಕೆ ಕಟ್ಟಿಟ್ಟಿದ್ನೆಲ್ಲ ಕಾಳು, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಬಿದಿರು ಕರಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಹಾಕ್ಬಿಟ್ಟು ಒಂಚೂರು ಉಪ್ಪು, ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಇಲ್ಲ ಅಂದರೂ ಅರ್ಧ ಗಂಟೆನಾದರೂ ಬೇಯಿಸ್ಬೇಕು. ತರಕಾರಿ ಎಲ್ಲ ಜಾಸ್ತಿ ಬೆಂದೋಗ್ಬಿಡುತ್ತೆ ಅನ್ನೋಂಗೂ ಕೂಡ ಏನಿಲ್ಲ, ಆರಾಮಾಗಿ ಎಲ್ಲ ಬೇಯುತ್ತೆ. ನೀವು ನಾನು ಬೆಂದಿದ್ದು ಆದಮೇಲೆ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳ್ಬಿಟ್ಟು. ಕುಕ್ಕರ್ಗೆ ಹಾಕಿ ಕೂಡ ಒಂದು 3 ವಿಷಲ್ ತೆಗೆಸಿದ್ರೆ ನಡೆಯುತ್ತೆ, ಆದರೆ ನಾನು ಕುಕ್ಕರ್ಗೆ ಹಾಕಲ್ಲ, ತಪ್ಪಲಿಲೇ ಮಾಡ್ತೀನಿ. ಅದು ಆ ಕಡೆ ಆಗೋ ಅಷ್ಟರಲ್ಲಿ ಈ ಕಡೆ ಬೇರೆ ಅಡುಗೆನೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಲ್ಲ, ನನಗೇನೋ ಟೈಮ್ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ನಂಗೆ ತಪ್ಪಲಿಲಿ ಮಾಡೋದೇ ರುಚಿ ಜಾಸ್ತಿ ಅಂತ ಅನಿಸೋದು. ಹಾಗಾಗಿ ಇನ್ನಿವಾಗ ಇನ್ನೊಂದು ಕಡಾಯಿಗೆ 1 ಸ್ಪೂನ್ ಎಣ್ಣೆ ಹಾಕಿ, 1 ಬೆಳ್ಳುಳ್ಳಿ ಗೆಡ್ಡೆ, ಅದ್ರ ಜೊತೆಗೆ 1 ಇಂಚು ಶುಂಠಿ, 2 ಹಸಿರು ಮೆಣಸಿನ್ಕಾಯಿ, ಹಾಗೆ 1 ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ.
ಇದ್ದೀನಿ. ಜೊತೆಗೆ ಒಂದು 3 ಏಲಕ್ಕಿ ಹಾಗೆ ಒಂದೇ ಒಂದು ಪೀಸ್ ಚಕ್ಕೆ ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದ್ರ ಜೊತೆಗೆ ನಾನು ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಬೇಕು, ಹಾಗೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಆಗಬೇಕು. ಅದು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡಿದ್ದೆಲ್ಲ ಆದಮೇಲೆ 1-2 ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಸೇರಿಸಿದಾದ್ಮೇಲೆ ಟೊಮೊಟೊನೂ ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಅದಾದಮೇಲೆ 1 ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸಿಮ್ಮಲ್ಲೇ ಹಂಗೆ ಒಂಚೂರು ಬಾಡಿಸ್ಕೊಳ್ಬೇಕು ಅಷ್ಟೇ. ಮತ್ತೆ ಹುರ್ಕೊಳೋದೇನು ಬೇಡ, ಒಂಚೂರು ಬಾಡಿಸ್ಕೊಂಡ್ರೆ ಆಗುತ್ತೆ. ಅದಾದಮೇಲೆ ಇದನ್ನು ತಣ್ಣಗೆ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಚೂರು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಆಗಲೇ ಹಾಕೋದನ್ನ ಮರ್ತುಬಿಟ್ಟೆ. ಹಾಗಾಗಿ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಹುಣ್ಸೆಹಣ್ಣು ಹಾಕೋ ಅಗತ್ಯ ಏನೂ ಇಲ್ಲ. ಟೊಮೊಟೊ ಕಡಿಮೆ ಹಾಕ್ಕೊಂಡ್ರೆ ಹುಣ್ಸೆಹಣ್ಣು ಹಾಕಬೇಕಾಗತ್ತೆ. ಇವಾಗ ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆದು ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಇದು ಕೂಡ ಚೆನ್ನಾಗಿ ಬೆಂದಿದೆ. ನಾನು ಮಸಾಲೆನೆಲ್ಲ ತೆಗೆದಿಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ಬೆಂದಿತ್ತು. ಹಾಗೆ ಇವಾಗ ಇದಕ್ಕೆ ನಾನು 2 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಷ್ಟೇ. ಇನ್ನೊಂದು 10-15 ನಿಮಿಷ ಕುದಿಸ್ಕೊಂಡ್ರು ಕೂಡ ಒಳ್ಳೆಯದೇ. ಈ ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಹಾಗಾಗಿ ಪಟ ಅಂತ ರೆಡಿ ಆಗೋಣ ಅಂತ ಹೇಳಿ ರೆಡಿನೂ ಕೂಡ ಆಗಿ ಬಂದಿದ್ದಾಯಿತು. ಟೈಮ್ ಆಗಿಬಿಟ್ಟಿದೆ, ನಾನು ರೆಡಿ ಆಗೋ ಅಷ್ಟರಲ್ಲೇ ಟೈಮ್ ಆಯ್ತು. ನೀನು ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಏನು ಕಷ್ಟೊಂದು ಸಾಸಿವೆ ಲೇಟ್ ಆಗ್ಲಿಲ್ಲ ಅಂತ ಬೇಗನೆ ರೆಡಿ ಆದೆ. 8:15 ಅಂದ್ರಲ್ಲ, 8 ಕಾಲಿಗೆ ಲೇಖನ ಬಿಟ್ಟು ಹಿಂಗೆ ಬರ್ತೀನಿ ಅಂತ ಹೇಳಿದ್ ನಾನು. ಒಂಚೂರೇ ಒಂದು 5 ನಿಮಿಷ ಲೇಟ್ ಆಯ್ತು ಮಾಡು, ಇನ್ನೇನು ಆಗೋಯ್ತು. ಮಾಡಿದ್ಮೇಲೆ ಇನ್ನೇನು ಅರ್ಧ ಮಾಡೋಕ್ಕಾಗಲ್ಲ. ಇದೊಂಚೂರು ಸಾಂಬಾರ್ಗೆ ಇವಾಗ ಒಗ್ಗರಣೆ ಹಾಕೊಂತ ಇದ್ದೀನಿ. ಒಂದು ಮಾಮೂಲಿ ಎಣ್ಣೆಗೆ ಒಂಚೂರು ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಒಗ್ಗರಣೆ ಅಂದ್ರೆ ಗೊತ್ತಾಗುತ್ತೆ ಲೇಡೀಸ್ಗೆ. ಏನು ಸಾಸಿವೆ ಬೆಳ್ಳುಳ್ಳಿ. ಇನ್ನು ಟೈಮ್ ಆಗಿ ಹೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ನನ್ನ ಹಸ್ಬೆಂಡೇ ಒಂಚೂರು ವಿಡಿಯೋ ಮಾಡಿಕೊಡ್ತಾ ಇದ್ದಾರೆ. ಟ್ರೈಪಾಡ್ಗೆಲ್ಲ ಹಾಕ್ಕೊಂಡು ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿದೆ. ಅವರೇ ಒಂಚೂರು ಮಾಡಿಕೊಟ್ರು. ಇಷ್ಟೇ, ಮಾಮೂಲಿಯಾಗಿ ಕೊನೆಯಲ್ಲಿ ಒಂಚೂರು ಒಗ್ಗರಣೆ ಹಾಕ್ಬಿಟ್ರೆ ಕಡಲೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಕೂಡ ನಾವು ನೆಂಚ್ಕೊಳ್ಬೋದು, ಎಲ್ಲದಕ್ಕೂ ಕೂಡ ಹೊಂದ್ಕೊಳುತ್ತೆ. ಒಂದ್ಸಲ ಮಿಸ್ ಮಾಡಿದೆ, ಸೀಸನ್ ಮುಗಿಯೋಷ್ಟರಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ. ಯಾರಿಗ ಆಗ್ತಾ ಇದೆಯಮ್ಮ? ನಂಗ ಕರ್ಬೇವೆಲ್ಲ ತೆಗಿ, ಮೆಣಸಿನ್ಕಾಯಿ ತೆಗಿ. ಯಾಕ ಮೆಣಸಿನ್ಕಾಯಿ ಈಗಲೇ ಕರ್ರೋಗಿದ್ದೀನಿ. ಸೊಪ್ಪು ತಿಂದ್ರೆ ಕರ್ಗಾಯ್ತಾರ ಯಪ್ಪ, ಮುದ್ದೆ ತಿಂದ್ರೆ ಕರ್ಗಾಯ್ತಾರೆ ಅನ್ಕೊಂತಿದ್ರು ಜನಗಳು. ಈಗ ಕರ್ಬೇವಿನ ಸೊಪ್ಪು ತಿಂದ್ರು ಕರ್ಗಾಯ್ತಾರೆ ಅನ್ಕೋಬೇಕು. ಮುದ್ದೆ ತಿಂದ್ರೆ ಏನಾಗಲ್ಲ, ಬೆಳಗಾಯ್ತೀವಿ. ಹೆಂಗಾಯ್ತಪ್ಪ? ಚೆನ್ನಾಯ್ತು, ಸಾಂಬಾರು ಸೂಪರ್ ಆಯ್ತು. ಚೆನ್ನಾಯ್ತಮ್ಮ, ಸೂಪರ್ ಆಯ್ತು. ಕರ್ಬೇವು ಒಂದು ಬೇಯಿಸಿಲ್ಲ. ಕರ್ಬೇವು ತಿನ್ನೋದೇ ಇಲ್ಲ ನಾನು, ಬೇಯಿಸಿದ್ರು ಒಂದೇ ಬೇಯಿಸಿದ್ರು ಒಂದೇ. ಟೇಸ್ಟ್ ಚೆನ್ನಾಗಿದೆಯಾ? ಬೆಳಗ್ಗೆನೆ ಮುದ್ದೆ ಊಟ. ಮೇಕೆ ಮಾಂಸದ ಥರ ಆಯ್ತದು. ಹೌದು, ಇನ್ನು 1 ತಿಂಗಳು ತಿನ್ನಂಗಿಲ್ಲ ಇದನ್ನೇ. ಮೇಕೆ, ಕುರಿ, ಕೋಳಿ ಏನಾದರೂ ಅನ್ಕೊಂಡು ತಿನ್ಕೊಬೋದು. ಸರಿ, ಹೊರಡ್ತೀನಿ. ಬಾಯ್. ಟೀ ತಗೊಂಡಿದ್ದೀನಿ. ಬಾಯ್. ಈಗ ನನ್ನ ಹಸ್ಬೆಂಡ್ ಅವರು ಡ್ಯೂಟಿಗೆ ಹೊರಟ್ರು. ನಾನು ಬೇಗ ಬಂದು ಶಾಪ್ ಓಪನ್ ಮಾಡಿಬಿಡೋಣ, ಇಲ್ಲಿ ಲೇಟ್ ಆಗುತ್ತೆ ಅಂತ ನೆನ್ನೆ ಇಷ್ಟು ಗಡಿ ಬಿಡಿಲಿನಿ ಬಂದಿದ್ದು. ಆದರೂ ಕೂಡ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ಬೋದು. 3 ದಿನದಿಂದನೂ ಕೂಡ ಪೂಜೆ ಚೆನ್ನಾಗಿ ನಡೀತಾ ಇದೆಯಂತೆ. ನಾವು ಬಂದಿದ್ದು ಕೊನೆ ದಿನ, ಅಂದರೆ ರಾಘವೇಂದ್ರ ಸ್ವಾಮಿ ಆರಾಧನೆ ದಿನನೇ ನಾವು ಬಂದಿದ್ದು. ಅದಕ್ಕಿಂತ ಮುಂಚೆ 2 ದಿನದಿಂದನೂ ಕೂಡ ನಡೀತಾ ಇದೆ ಅಂತ ಹೇಳ್ತಿದ್ರು. ತುಂಬಾ ಚೆನ್ನಾಗಿತ್ತು ಒಂಥರ. ನಾವು ಒಂದು 8:45, 9 ಗಂಟೆ ಆಯಿತು ಅಂದ್ಕೊತೀವಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ. 9 ಗಂಟೆ ಆಗಿರ್ಬೋದು. ನಮ್ಮ ಮನೆಯಿಂದ ಹೊರಟಿದ್ದೇ ಲೇಟ್ ಆಯಿತು. ಹಾಗಾಗಿ ಒಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸುಮಾರು ಒಂದು 10:30, 10:45 ಆಯಿತು. ಆದರೂ ಒಂಥರ ಚೆನ್ನಾಗಿತ್ತು ದರ್ಶನ ಎಲ್ಲ, ತುಂಬ ಚೆನ್ನಾಗಾಯಿತು.
ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ತೊಗೊಳ್ಳೋಣ ಅಂತೇಳಿ ಹೋಗ್ತಿದ್ದೀವಿ. ನಾನು ಒಂದು 3 ಸಲ ಬಂದಿದ್ದೀನಿ ಇಲ್ಲಿಗೆ. ಒಂದು ಸಲ ಕೂಡ ನಂಗೆ ಪ್ರಸಾದ ತಿನ್ನೋಕ್ಕಾಗಿರಲಿಲ್ಲ. ನಾನು ಯಾವಾಗಲೂ ಹೇಳ್ತಿದ್ದೆ, ಅಯ್ಯೋ ಇಲ್ಲೊಂದು ಸಲನೂ ಪ್ರಸಾದ ಸಿಗಲಿಲ್ವಲ್ಲ ನನಗೆ ಅಂತ ಹೇಳ್ಬಿಟ್ಟು ಆಂಟಿ ಹತ್ರ ಹೇಳ್ತಾ ಇದ್ದೆ. ಇವತ್ತು ಸಿಗುತ್ತೆ ಬಾ ಅಂತ ಹೇಳಿದ್ರು. ಸದ್ಯ ಮೊಸರನ್ನ ಮತ್ತು ಸಿಹಿ ಪೊಂಗಲ್ ಮಾಡಿದರು. ಚೆನ್ನಾಗಿತ್ತು ಒಂಥರ ಪ್ರಸಾದ ಎಲ್ಲ ತಿನ್ಕೊಂಡು. ಇನ್ನು ಅಲ್ಲಿ ಪ್ರತಿ ಗುರುವಾರ ಈ ಥರ ಸಂತೆ ಥರ ಕಟ್ತಾರೆ. ಇವತ್ತು ಸ್ವಲ್ಪ ಜಾಸ್ತಿನೇ ಸಂತೆ ಥರ ಮಾಡಿಬಿಟ್ಟಿದ್ರು. ಹಾಗಾಗಿ ನಾನು ಕೂಡ ಒಂದಿಷ್ಟು ಏನೇನು ಬೇಕು ಎಲ್ಲನೂ ಕೂಡ ತಗೊಂಡೆ. ನನಗೊಂಥರ ಇಷ್ಟ ಈ ಥರ ಸಂತೆ ಎಲ್ಲನೂ ಸುತ್ತೋದು, ಮನೆಗೇನಾದ್ರು ತೊಗೊಂಡು ಬರೋದು ಹಣ್ಣು ತರಕಾರಿನೆಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಸ್ವಲ್ಪ ಪರ್ಚೇಸಿಂಗ್ ಕೂಡ ಆಯಿತು. ಎರಡೂವರೆ ಮಾಡೋನು, ಒಂದು ಅರ್ಧ ಕೊಡೋನು, ಬರೋ ತಗೊಳ್ಳಿ. ಇನ್ನು ಸ್ವಲ್ಪ ತರಕಾರಿನೆಲ್ಲ ತೊಗೊಂಡು ಮತ್ತು ಅದ್ರ ಮುಂದೆನೇ ಸಾಯಿಬಾಬನ ದೇವಸ್ಥಾನ ಇರೋದು, ಪಕ್ಕನೇ ಇದೆ. ಹಾಗಾಗಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಹೊರಟು. ಇಲ್ಲೇನು ಜಾಸ್ತಿ ಜನ ಇರಲಿಲ್ಲ, ಸ್ವಲ್ಪ ಕಡಿಮೆ ಆಗಿದ್ರು. ಯಾಕಂದರೆ ನಾವು 10:30 ಆಯ್ತಲ್ಲ ಇಲ್ಲಿಗೆ ಬರೋ ಅಷ್ಟರಲ್ಲಿ, ಒಂದು 10 ಮುಕ್ಕಾಲು ಆಗಿತ್ತಲ್ಲ. ಹಾಗಾಗಿ ಸ್ವಲ್ಪ ಜನ ಕಡಿಮೆ ಆಗಿದ್ರು. ಎರಡೂ ಕಡೆ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಹೋಗಲಿಲ್ಲ, ಶಾಪ್ಗೆ ಬಂದುಬಿಟ್ಟೆ. ಟೈಮಾಗಿ ಹೋಗ್ಬಿಟ್ಟಿತ್ತಲ್ಲ, ಮತ್ತೆ ಮನೆಗೆ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡೆಲ್ಲ ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಒಂದೇ ಸಲ ಮಧ್ಯಾಹ್ನ ಊಟಕ್ಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಶಾಪ್ಗೆ ಬಂದೆ. ಇನ್ನಿವಾಗ ನಾನು ಕೂಡ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಮತ್ತೆ ಶಾಪಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ. ಸಂಜೆವರೆಗೂ ಸ್ಯಾರಿನೇ ಹಾಕ್ಕೊಂಡು ಓಡಾಡೋದು ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ. ಹಾಗಾಗಿ ಬಂದು ಈ ಥರ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಯಾವುದಾದ್ರೂ ಹಬ್ಬ ಗಿಬ್ಬ ಅಂತ ಅಂದರೂ ಅಷ್ಟೇ ಮಧ್ಯಾಹ್ನದವರೆಗೂ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಅದಾದಮೇಲೆ ಆಗಲ್ಲ ಅಂತೇಳ್ಬಿಟ್ಟು ಬಂದು ಮತ್ತೆ ಡ್ರೆಸ್ ಹಾಕ್ಕೊಂಡು ಹೋಗೋದು. ಅದಲ್ಲದೆ ಕೆಲಸ ಮಾಡಬೇಕು ಅಲ್ಲೂ ಕೂಡ. ಇನ್ನು ಆರಾಮಾಗಿ ಒಂದು ಕಡೆ ಕುತ್ಕೊಳ್ಳೋ ಥರ ಏನಿಲ್ಲ, ಫೋಟೋ ತೆಗಿಯೋಕ್ಕೆ ಹೋಗ್ತಿರ್ಬೇಕು, ಮತ್ತು ಒಂದು ಎಡಿಟ್ ಮಾಡಿಕೊಡ್ಬೇಕು, ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದು ಚೇಂಜ್ ಮಾಡಿಕೊಂಡೆ. ಇನ್ನು ನಮ್ಮ ಮನೇಲಿ ಒಂದು ದೇವ್ರ ಮನೇಲಿ ಉಂಡಿ ಇತ್ತು ನೋಡಿ. ಸುಮಾರು ಜನ ಅದನ್ನು ಗಮನ ಇಟ್ಟು ನೋಡಿ ಕೇಳ್ತಾ ಇದ್ರಿ, ಯಾಕೆ ನೀವು ದೇವ್ರ ಮನೇಲಿ ಉಂಡಿ ಇಟ್ಟಿರೋದು ಅಂತ ಎಲ್ಲ ಹೇಳ್ಬಿಟ್ಟು. ಹಾಗೆ ಕಳಸದ ಕಾಯಿ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನಾನು ಇನ್ನೊಂದಿನ ಡೀಟೇಲಾಗಿ ಬ್ಲಾಗ್ ಮಾಡಿ ನಿಮಗೆ ತಿಳಿಸ್ತೀನಿ. ಅದು ಯಾವ ಥರ ಮೊಳಕೆ ಬರುತ್ತೆ, ಹಾಗೆ ನಾನು ಎಷ್ಟು ದಿನದಿಂದ ಇಟ್ಟಿದ್ದೀನಿ ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ಈ ಉಂಡಿ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ನನಗೆ ಅದೊಂಥರ ಅಭ್ಯಾಸ ಮುಂಚೆಯಿಂದನೂ ಕೂಡ. ನಾನು ಸ್ಟಾರ್ಟಿಂಗ್ ಒಂದು ಮಿನಿ ಬ್ಲಾಗ್ನ ಶೇರ್ ಮಾಡಿದ್ದೆ, ಅಂದರೆ ರೀಲ್ಸ್ ಥರ ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ ಉಂಡಿ ಹೊಡೆದ್ಬಿಟ್ಟು ಅಪ್ಪುಗೆ ಬ್ರಾಸ್ಲೆಟ್ ಎಲ್ಲ ತೆಕ್ಕೊಟ್ಟಿದ್ದು. ಮುಂಚೆಯಿಂದನೂ ಹಂಗೆ ನಾನು ಏನೇ ಇದ್ರೂ ಕೂಡ ನಾವು ಎಷ್ಟೇ ದುಡ್ಡನ್ನ ಸೇಫಾಗಿ ಬ್ಯಾಂಕಲ್ಲಿ ಇಟ್ಟಿದ್ರು, ಮನೇಲಿ ಇಟ್ಟಿದ್ರು ಕೂಡ ಅಲ್ಲಿ ಇಲ್ಲಿ ಉಂಡಿ ಒಳಗಡೆ ಹಾಕಿರೋದು ನನಗೆ ಅಭ್ಯಾಸ. ಚಿಕ್ಕವಳಿದ್ದಾಗಿಂದನೂ ಅಷ್ಟೇ. ನಮ್ಮಮ್ಮ ಏನಾದರೂ ಕೊಟ್ಟರೆ, ಅಪ್ಪಾಜಿ ಏನಾದರೂ ಕೊಟ್ಟರೆ ಅದರಲ್ಲಿ ಸ್ವಲ್ಪ ತಿಂದು ಇನ್ನು ಮಿಕ್ಕಿದ ಉಂಡಿಗೆ ಹಾಕಿಡ್ತಾ ಇದೆ. ಅದು ಹಂಗೆ ಬಂದ್ಬಿಟ್ಟಿದೆ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ. ಇನ್ನು ಇಲ್ಲೇನಂದರೆ ಶಾಪಲ್ಲಿ ಬಿಸ್ನೆಸ್ ಆಗ್ತಾನೆ ಇರುತ್ತೆ ಡೈಲಿ. ಮಾಮೂಲಿಯಾಗಿ ಅಕೌಂಟ್ಗೂ ಬರ್ತಿರುತ್ತೆ, ಇನ್ನು ಕ್ಯಾಶು ಬರ್ತಾ ಇರುತ್ತೆ. ತುಂಬ ಆಗ್ತಿರುತ್ತೆ ಅಂತಲ್ಲ, ತಕ್ಕ ಮಟ್ಟಿಗೆ ಆಗ್ತಾನೆ ಇರುತ್ತೆ. ಅದೇನಾಗುತ್ತೆ ಅಂದರೆ ಕೈಯಲ್ಲಿ ಕಾಸಿದ್ರೆ ಖರ್ಚಾಗಿ ಹೋಗ್ಬಿಡುತ್ತೆ ಯಾವಾಗಲೂ. ನೀವು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿ ನೋಡಿ, ಅಕೌಂಟಲ್ಲಿರಲಿ ಅಥವಾ ಮನೇಲಿರಲಿ ಬೇಗನೆ ಖರ್ಚಾಗಿ ಹೋಗ್ಬಿಡುತ್ತೆ. ಈ ಫೋನ್ಪೇ ಎಲ್ಲ ಬಂದಮೇಲೆ ಕೇಳೋದೇ ಬೇಡ, ಎಲ್ಲಾದ್ರೂ ಫೋನ್ಪೇ ತಗೊಳ್ಳೋದು, ಮಾಡೋದು, ಖರ್ಚು ಮಾಡೋದು, ಹಿಂಗೆ ಮಾಡ್ತಿರ್ತೀವಿ ಸಾಮಾನ್ಯವಾಗಿ ಎಲ್ಲರೂ ಕೂಡ. ನಮ್ಮ ಮನೇಲೂ ಹಂಗೇನೆ ಖರ್ಚಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸುಮಾರು ಒಂದು 4 ವರ್ಷದಿಂದನೇ ನನ್ನ ಈ ಪ್ಲ್ಯಾನಿಂಗ್ ಆಗಿದ್ದು. ಮುಂಚೆ ಒಂದು ಉಂಡಿಲಿ ಅಪ್ಪುಗೆ ಬ್ರಾಸ್ಲೆಟ್ ಕೊಡಿಸ್ದೆ. ಅದಕ್ಕಿಂತ ಮುಂಚೆ ದೇವ್ರ ಮನೇಲಿ ಒಂದು ಉಂಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಒಂದು ಬೆಳ್ಳಿದು ವಿಗ್ರಹನ ಮಾಡಿಸಿಟ್ಕೊಂಡಿದ್ದೀನಿ, ಅಮ್ಮನ ಮನೆಗೆ ಕೊಟ್ಟಿದ್ದೀನಿ. ಅದನ್ನು ಈ ಥರ ಉಂಡಿ ಹೊಡೆದ್ಬಿಟ್ಟು, ಉಂಡಿ ಫುಲ್ ತುಂಬವರೆಗೂ ಇದ್ಬಿಟ್ಟು ಹೊಡೆದ್ಬಿಟ್ಟು ಅದರಲ್ಲಿ ಏನಾದ್ರೂ ಪದಾರ್ಥ ತೊಗೊಳ್ಳೋದು, ಆ ಥರ ಮಾಡ್ತಾಯಿದ್ದೆ. ಅಪ್ಪಗೆ ಒಂದು ಉಂಡಿ ಇಟ್ಟಿದ್ನಲ್ಲ, ಇನ್ನು ಅಪ್ಪು ಕೊಡಿಸ್ದೆ. ಇನ್ನೊಂದು ಉಂಡಿನೂ ಕೂಡ ಇಟ್ಟಿದ್ದೀನಿ. ಅದು ತುಂಬಿದ್ಮೇಲೆ ನೆಕ್ಸ್ಟ್ ಟೈಮ್ ಇನ್ನೊಂದೇನಾದರೂ ಒಡವೆ ತೊಗೊಳ್ಳೋದು ಅಂತ ಈ ಥರ 3 ಉಂಡಿ ಮಾಡ್ಕೊಂಡಿದ್ದೆ. ಒಂದು ಬಂದು ಅಪ್ಪಗೆ ಏನಾದರೂ ಜ್ಯುವೆಲ್ರೀಸ್ ಏನಾದರೂ ಕೊಡಿಸ್ಬೇಕಂತ ಹೇಳ್ಬಿಟ್ಟು, ಇನ್ನೊಂದು ದೇವ್ರ ಮನೇಲಿ ಇಡ್ತಾ ಇದ್ದೆ. ದೇವ್ರ ಮನೇಲಿ ಈಗ ಹೋದಾಗ ಬಂದಾಗ ಏನಾದರೂ ಕೈಯಲ್ಲಿ ದುಡ್ಡಿದ್ರೆ ಹಾಕೋದು ಅದ್ರೊಳಗಡೆ. ಅದು ಫುಲ್ ತುಂಬಿದ್ಮೇಲೆ ದೇವ್ರ ಮನೆಗೆ ಬೇಕಾದಂತಹ ಏನಾದರೂ ಒಂದು ಬೆಳ್ಳಿ ಪದಾರ್ಥ ತಗೊಳ್ಳೋಣ. ಮನೆಯಲ್ಲಿ ಚಿನ್ನ ಬೆಳ್ಳಿ ಇದ್ದಷ್ಟು ಒಳ್ಳೇದಲ್ವಾ. ಹಾಗಾಗಿ ದೇವ್ರ ಮನೇಲಿ ಒಂದು ಉಂಡಿ ಇಟ್ಕೊಂಡಿದ್ದೆ. ಇನ್ನೊಂದು ನನ್ನ ಹೆಸರಲ್ಲಿ ಒಂದು ಉಂಡಿ ಇಟ್ಕೊಂಡಿದ್ದೆ. ನನ್ನ ಹೆಸರಲ್ಲೂ ಕೂಡ ಆಗ್ತಾ ಇರೋದು. ಅದು ತುಂಬಿದ್ಮೇಲೆ ನನಗೇನು ಬೇಕು ಆ ಒಡವೆನ ಮಾಡಿಸ್ಕೊಳ್ಳೋದು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡು ಈ ಥರ 3 ಉಂಡಿನ ಇಟ್ಟಿದ್ದು. ಅದರಲ್ಲಿ ಅಪ್ಪು ಉಂಡಿ ಫಸ್ಟ್ ತುಂಬಿದು ಬ್ರಾಸ್ಲೆಟ್ ಮಾಡಿಕೊಟ್ಟಿದ್ದೀನಿ. ಇನ್ನು ದೇವ್ರ ಮನೆದು ಒಂದು ಉಂಡಿ ತುಂಬಿತ್ತು, ಅದಕ್ಕೆ ಒಂದು ವಿಗ್ರಹ ಮಾಡಿದ್ದೀನಿ. ನನ್ನ ಉಂಡಿನ ನಾನು ಇನ್ನೂ ತುಂಬಿಸಿಲ್ಲ. ತುಂಬಿದ್ಮೇಲೆ ನನಗೇನು ಬೇಕು ಅದನ್ನು ನಾನು ಮಾಡಿಸ್ಕೊಳ್ತೀನಿ. ಇನ್ನು ಇವಾಗ ಇನ್ನೊಂದು ದೇವ್ರ ಮನೇಲಿ
ಮನೇಲಿ ಉಂಡೆ ಇಟ್ಟಿದ್ನಲ್ಲ ಅದು ಕೂಡ ತುಂಬಿದೆ. ಅದನ್ನ ಇವತ್ತು ಹೊಡೆದ್ಬಿಟ್ಟು ಏನಾದರೂ ಸ್ವಲ್ಪ ಬೆಳ್ಳಿ ಪದಾರ್ಥ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹುಟ್ಟು ಉಂಡೆ ಇಟ್ಟಿದ್ದೆ ಈ ಸಲ. ನಾನು ಮಣ್ಣಿನ ಉಂಡೆ ಇಡ್ತೀನಿ ಸಾಮಾನ್ಯವಾಗಿ. ಹೋದ್ಸಲನೂ ಅಷ್ಟೇ ಮಣ್ಣಿನ ಉಂಡೆನೇ ಇಟ್ಟಿದ್ದು. ಅದು ಏನಾಗುತ್ತೆ ಅಂದರೆ ಜೇಡನ ಏನೋ ಒಳಗಡೆ ಹೋಗಿ ಒಂಥರ ಬಲೆ ಥರ ಕಟ್ಕೊಂಡ್ಬಿಟ್ಟಿರುತ್ತೆ. ನನಗೊಂಥರ ಭಯ, ಹುಳ ಏನಾದರೂ ಹೋಗಿ ನೋಟ್ ಏನಾದರೂ ತಿನ್ಕೊಂಡ್ಬಿಡುತ್ತೇನೋ, ಮಣ್ಣು ಹುಳ ಆ ಥರ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸಲ ಪ್ಲಾಸ್ಟಿಕ್ಕದು ಇಟ್ಟಿದ್ದೆ ನಾನು. ಇದಕ್ಕೆ ನಮ್ಮ ಬರೀ 500 ರೂಪಾಯಿನೇ ಹಾಕೋದು. ಇದಾಗಲಿ ಅಥವಾ ಅಪ್ಪಗಿಟ್ಟಿದ್ದು ಉಂಡೆ ಆಗಲಿ ಅಥವಾ ನನಗಿಟ್ಟಿರೋ ಉಂಡೆ ಆಗಲಿ, ಯಾವುದೇ ಉಂಡೆಗಳಿಗೂ ಕೂಡ ನಾನು ಚಿಲ್ಲರೆ ಹಾಕ್ಲಿಕ್ಕೆ ಹೋಗಲ್ಲ. ಕಾರಣ ಏನು ಅಂದರೆ ಪುಟ್ಟು ಉಂಡೆ ಇರುತ್ತೆ. ನಾವು 100 ರೂಪಾಯಿ 200 ರೂಪಾಯಿ ಎಲ್ಲ ಹಾಕಿದಾಗ ಬೇಗ ತುಂಬೋಗ್ಬಿಡುತ್ತೆ. ಆಮೇಲೆ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕಡಿಮೆ ದುಡ್ಡಿರುತ್ತೆ. ಅವಾಗ ಒಂಥರ ಡಿಸಪಾಯಿಂಟ್ ಆಗೋದು, ಅಯ್ಯೋ ಇಷ್ಟೊಂದು ದಿನದಿಂದ ಕೂಡಿಟ್ಟಿದ್ದೀವಿ ಆದರೆ ಎಷ್ಟು ದುಡ್ಡಾಗಿರೋದು ಅಂತ ಹೇಳ್ಬಿಟ್ಟು. ಅದಲ್ಲದೆ ಈ ಚಿಲ್ಲರೆ ಹಾಕಕ್ಕೆ ನನಗೆ ಅಷ್ಟಿಷ್ಟ ಆಗೋದಿಲ್ಲ. ನಾನೇನು ಮಾಡ್ತಾ ಇದ್ದೆ ಅಂದರೆ ಪ್ರತಿದಿನ ಶಾಪಲ್ಲಿ ಬಿಸ್ನೆಸ್ ಆಗೋದಲ್ವ, ಆ ಬಿಸ್ನೆಸ್ ಆಗಿರೋ ದುಡ್ಡಲ್ಲಿ ಏನಾದರೂ ಚೇಂಜ್ ಏನಾದರೂ ಇದ್ದರೆ ಪಕ್ಕದ ಶಾಪ್ಗೆ ಹೋಗ್ಬಿಟ್ಟು 500 ರೂಪಾಯಿ ಇಸ್ಕೊಂಡು ಬರೋದು. ಈಗಲೂ ಅಷ್ಟೇ ನಮ್ಮ ಅಕ್ಕಪಕ್ಕ ಶಾಪಲ್ಲಿರೋರಿಗೆಲ್ಲ ಗೊತ್ತು. ನಾನೇನಾದರೂ ಹೋದರೆ ಚೇಂಜ್ ಬೇಕಾದ್ರೆ 500 ರೂಪಾಯಿ ಬೇಕಾ ದುಡ್ಡು ಅಂತಲೇ ಕೇಳ್ತಾರೆ. ಚೇಂಜ್ ಎಲ್ಲ ಕೊಟ್ಬಿಟ್ಟು 500 ರೂಪಾಯಿ ಇಸ್ಕೊಂಡು ಬರೋದು. ಇಸ್ಕೊಂಡು ಬಂದುಬಿಟ್ಟು ಈಗ ಒಂದಿಂದ 1,500 2,000 ಆಯಿತು ಅಂತಲೇ ಅಂದ್ಕೊಳ್ಳಿ ಒಂದು ಅಂದಾಜು ಪ್ರಕಾರ. ಅದರಲ್ಲಿ ಒಂದು 500 ರೂಪಾಯಿ ತೆಗೆದು ದೇವ್ರ ಮನೆಗೆ ಹಾಕ್ಬಿಡೋದು ಒಂದಿನ. ಇನ್ನೊಂದು ದಿನ ಹಪ್ಪುಗೆ ಹಾಕೋದು, ಇನ್ನೊಂದು ದಿನ ನನ್ನ ಉಂಡಿಗೆ ಹಾಕೊಳ್ಳೋದು. ಈ ಥರ ಪ್ರತಿದಿನ ಫಾಲೋ ಮಾಡ್ತೀನಿ ಅಂತ ಅಲ್ಲ, ಒಟ್ನಲ್ಲಿ ದುಡ್ಡು ಇದ್ದಾಗೆಲ್ಲ ಅಲ್ಲಿ ಹಾಕೋದು. ಏನಾದರೂ ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಬಂದಾಗ್ಲೂ ತಾಂಡಾಗ ಹಾಕೋದು. ಒಟ್ನಲ್ಲಿ 500 ರೂಪಾಯಿ ಹಾಕ್ಬೇಕು ನನ್ನ ಉಂಡಿಗೆ. ಆವಾಗ ನಾವು ಓಪನ್ ಮಾಡಿದಾಗ ಸ್ವಲ್ಪ ಜಾಸ್ತಿ ದುಡ್ಡು ನಮ್ಮ ಕೈಗೆ ಸಿಗುತ್ತೆ. ಅದಲ್ಲದೆ ಸ್ವಲ್ಪ ಚಿಕ್ಕ ಉಂಡೆ ಇಟ್ಟರೆ ಸಾಕಾಗುತ್ತೆ. 4-5 ಉಂಡೆ ಇಡೋ ಅಗತ್ಯ ಏನಿರಲ್ಲ. ಒಂದು ಉಂಡೆ ಇಡೇ ನಮ್ಗೆ ಬೇಕಾದಷ್ಟು ದುಡ್ಡನ್ನ ಇಟ್ಕೊಳ್ಬೋದು ಅನ್ನೋದು ನನ್ನ ಯೋಚನೆ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಲಾಸ್ಟ್ ಟೈಮ್ ನಾನು ಶಾರ್ಟ್ಸ್ನ ಶೇರ್ ಮಾಡಿದ್ದೆಲ್ಲ, ಆವಾಗಲೂ ಕೇಳ್ತಿದ್ರು, ಏನು ಬರೀ 500 ರೂಪಾಯಿ ನೋಟೆ ಹಾಕಿದ್ದೀರಲ್ಲ, ನೀವು 100 ರೂಪಾಯಿ ನೋಟೆ ಹಾಕಲ್ವ ನೀವು ಅಂತ ಹೇಳ್ಬಿಟ್ಟು. ನಾನು ನಿಜವಾಗ್ಲೂ ಹಾಕಲ್ಲ, 500 ರೂಪಾಯಿನೇ ಹಾಕ್ತೀನಿ. ಈ ಟ್ರಿಕ್ನ ನೀವು ಫಾಲೋ ಮಾಡಿ ನೋಡಿ. ನಂತರ ಏನಾದರೂ ನಾನು ಮನೇಲಿ ಉಂಡೆ ಗಿಂಡಿ ಇಟ್ಕೊಳ್ಳೋರಿದ್ರೆ ಒಂದು 500 ರೂಪಾಯಿ ಆಗಂಟ ಪರ್ಸಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ 500 ರೂಪಾಯಿ ನೋಟ್ ಮಾಡ್ಬಿಟ್ಟು ಉಂಡಿಗೆ ಹಾಕಿ ಆವಾಗ ನಾವು ಉಂಡೆ ಓಪನ್ ಮಾಡ್ತೀವಲ್ಲ, ಅವಾಗ ತುಂಬ ಖುಷಿಯಾಗುತ್ತೆ. ಇಷ್ಟೊಂದು ದುಡ್ಡು ಕಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದೀನಲ್ಲ ನಾನು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗೇನೆ ಯೋಚನೆ ಮಾಡೋದು. ಇನ್ನಿವತ್ತು ಇದನ್ನು ಓಪನ್ ಮಾಡಬೇಕು, ಎಷ್ಟಿದೆ ಅಂತ ನೋಡಿ ಹೋಗಿ ಬೆಳ್ಳಿದು ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಓಪನ್ ಮಾಡಿಬಿಡ್ತೀನಿ ಫಸ್ಟು. ನಾವೇನಂದರೆ ನಾವು ಎಷ್ಟೇ ದುಡಿಬೋದು, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಖರ್ಚೆ ಜಾಸ್ತಿ ಆಗ್ತಾ ಇರುತ್ತೆ. ನಮಗೆ ಅಂತ ನಾವು ಮಾಡ್ಕೊಳ್ಳೋದು ತೀರಾ ಅಂದರೆ ತೀರಾ ಕಡಿಮೆ. ಈ ದೇವ್ರ ಮನೆಗೆ ಪದಾರ್ಥ ಸಾಮಗ್ರಿಗಳನ್ನ ತಗೊಳ್ಳೋದಿರ್ಬೋದು, ಅಥವಾ ನಮಗೆ ಒಡವೆ ಮಾಡಿಸ್ಕೊಳ್ಳೋದಿರ್ಬೋದು, ಅದೆಲ್ಲ ತುಂಬಾ ಕಡಿಮೆ. ನಮ್ಮದೇ ಅದು ಕಮಿಟ್ಮೆಂಟ್ಗಳಿರುತ್ತೆ, ಅದು ಇದು ಅಂತೇಳಿ ಅದಕ್ಕೆ ಹಾಕ್ತಾ ಇರ್ತೀವಿ ದುಡ್ಡನ್ನ. ಈ ಒಡವೆ ಮಾಡಿಸೋದ್ರ ಮೇಲಾಗಲಿ ಮತ್ತೊಂದ್ರ ಮೇಲಾಗಲಿ ನಾವು ಗಮನನೇ ಕೊಡೋಕೆ ಹೋಗೋದಿಲ್ಲ. ಈ ಥರ ಉಂಡೆ ಗಿಂಡಿ ಮಾಡಿ ಮನೇಲಿ ಇಟ್ಕೊಂಡ್ರೆ ಆವಾಗ ಉಂಡೆ ದುಡ್ಡು ಇದು ಒಡವೆಗೆ ಅಂತಲೇ ಇಟ್ಟಿರೋದು, ಒಡವೆನೇ ತೊಗೊಳ್ಳೋಣಪ್ಪ, ಇದು ಬೆಳ್ಳಿ ಸಾಮಾನಿಗೆ ಅಂತಲೇ ಇಟ್ಟಿರೋದು, ಅದನ್ನೇ ತೊಗೊಳ್ಳೋಣಪ್ಪ ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋದು. ಈ ಉಂಡೆ ಇದನ್ನು ಓಪನ್ ಮಾಡಿದ್ಮೇಲೆ ಈಗ ದೇವ್ರ ಮನೆಯಲ್ಲೂ ಕೂಡ ಇನ್ನೊಂದು ಉಂಡೆ ಇಡ್ತೀನಿ. ಇದೆಲ್ಲ ಮುಗಿದ್ಮೇಲೆ ನೋಡಿ ಇಷ್ಟರಲ್ಲಿ ಇಷ್ಟೊಂದು ತುಂಬಿ ಇಟ್ಟಿದ್ದೀನಿ ನಾನು. ಇವಾಗ ಇದರಲ್ಲಿ 53,500 ರೂಪಾಯಿ ಇದೆ. ಇನ್ನು ಇದನ್ನು ಲೆಕ್ಕ ತಗೊಂಡ್ರೆ 53,700 ರೂಪಾಯಿ ಆಗುತ್ತೆ. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೇನೋ ಅಂದ್ಕೊಂಡೆ, ಸದ್ಯಕ್ಕೆ ಇಷ್ಟಿದೆ. ಇದರಲ್ಲಿ ಇವಾಗ ಹೋಗಿ ಏನಾದರೂ ತೊಗೊಂಡು ಬರಬೇಕು. ಹೋದ ವರ್ಷವೂ ಅಷ್ಟೇ ನಾನು ಈ ಜನ್ಮಾಷ್ಟಮಿ ಟೈಮಲ್ಲೇ ನಾನು ಆ ಉಂಡಿನೂ ಕೂಡ ಓಪನ್ ಮಾಡಿದ್ದು. ಹಬ್ಬಗಳ ಟೈಮಲ್ಲೇ ನಾನು ಓಪನ್ ಮಾಡೋದು. ಅಷ್ಟರಲ್ಲಿ ತುಂಬಿಸ್ಬಿಡ್ತೀನಿ ಹಂಗೆ. ಇನ್ನು ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ ಅಲ್ವಾ, ಒಂದು ನೆನಪಿರುತ್ತೆ. ನಾನು ಕೃಷ್ಣನ ಜನ್ಮಾಷ್ಟಮಿಗೆ ಇದು ತೊಗೊಂಡೆ, ನಾನು ಕೃಷ್ಣನ ಜನ್ಮಾಷ್ಟಮಿಗೆ ಅದು ತೊಗೊಂಡೆ ಅಂತ ಹೇಳ್ಬಿಟ್ಟು ಒಂದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಬ್ಬದ ಟೈಮಲ್ಲಿ ಓಪನ್ ಮಾಡಿ ಏನಾದ್ರೂ ತೊಗೊಳ್ಳೋದು. ಇನ್ನು ಈ ಸಲ ಕೂಡ ಇಷ್ಟಿದೆ ಅಲ್ಲ ದುಡ್ಡು, ಇದರಲ್ಲಿ ಏನು ಬೇಕೋ ಅದನ್ನು ಹೋಗಿ ತೊಗೊಂಡು ಬರಬೇಕು. ನನಗೆ ಕೃಷ್ಣಂದೊಂದು ಮೂರ್ತಿ ತೊಗೊಳ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು, ಬಾಲಕೃಷ್ಣಂದು. ಏನೋ ಗೊತ್ತಿಲ್ಲ, ಟೈಮ್ ಕೂಡ ಬಂದಿರಲಿಲ್ಲ ತೊಗೊಳಕ್ಕೆ. ಈ ಸಲ ಅದನ್ನು ತೊಗೊಳ್ಬೇಕು. ನನಗೆ ಮುಖ ಸ್ವಲ್ಪ ಲಕ್ಷಣವಾಗಿರೋ ಥರದ್ದು ಬೇಕು. ಅದನ್ನು ಏನಾದರೂ ಸಿಕ್ಕಿದ್ರೆ ಅದನ್ನು ತೊಗೊಂಡು ಬರ್ತೀನಿ ಇವಾಗ. ಈ ಥರ ಏನಾದರೂ ಒಂದು ಅಲ್ಲಿ ಇಲ್ಲಿ ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡ್ರೆ ನೋಡಿ ನಮಗೆ ಒಂದಕ್ಕೆ ಉಪಯೋಗ ಆಗುತ್ತೆ. ಸಾಮಾನ್ಯವಾಗಿ ನಾವು ಈಗ 500 ರೂಪಾಯಿಗೆ ಇವಾಗೆಲ್ಲ ಬೆಲೆನೇ ಇಲ್ಲ, ಎಲ್ಲೆಲ್ಲಿ ಬೇಕಲ್ಲಲ್ಲಿ ಖರ್ಚು ಮಾಡಿಬಿಟ್ಟಿರ್ತೀವಿ. ಅದೇ ದುಡ್ಡನ್ನ ಎಲ್ಲೋ ಒಂದು ಕಡೆ ಉಂಡಿಗೆ ಹಾಕಿಟ್ಬಿಟ್ರೆ ಕೊನೆಯದಾಗಿ ನಮಗೆ ಇಷ್ಟು ಸಿಗುತ್ತೆ. ಇಷ್ಟಿಷ್ಟೇ
ಇಷ್ಟಿಷ್ಟೇ ಹಾಕಿರೋದು, ಕೊನೆಯಲ್ಲಿ ನಮ್ಗೆ ಒಂದು ದೊಡ್ಡದು ಮೊತ್ತ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ಪೆಷಲಾಗಿ ನಾವು ದೇವ್ರ ಮನೇಲಿ ಇಟ್ಬಿಟ್ರೆ ಅಂತ ಅದನ್ನ ಮುಟ್ಲಿಕ್ಕೆ ಹೋಗಲ್ಲ ನಾವು. ಆ ದೇವ್ರ ದುಡ್ಡಪ್ಪ ಬೇಡಪ್ಪ ಅನ್ನೋದನ್ನ ಮನಸ್ಸಲ್ಲಿರುತ್ತೆ ಅಲ್ವಾ ಸಾಮಾನ್ಯವಾಗಿ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋದು. ಇನ್ನು ನಾನು ಮತ್ತು ಆಂಟಿನೇ ಹೋಗಿದ್ದೆ ತೊಗೊಂಡು ಬರಲಿಕ್ಕೆ. ಅಪ್ಪು ಬರೋ ಅಷ್ಟರಲ್ಲಿ ತಂದಿಟ್ಬಿಡೋಣ, ಆಮೇಲೆ ತೋರಿಸೋಣ ಉಂಡಿ ಓಪನ್ ಮಾಡಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಅಂದ್ಕೊಂಡು ಬಂದು ಪರ್ಚೇಸ್ ಮಾಡ್ಕೊಂಡಿದ್ದು ಹೋಗಿದ್ದಾಯಿತು. ಎಲ್ಲ ಸಿಕ್ತು, ನಾನು ತೊಗೊಳ್ಬೇಕಂತ ಅಂದ್ಕೊಂಡಿದ್ನ ಎಲ್ಲನೂ ಕೂಡ ಸಿಕ್ತಿವತ್ತು. ಏನೋ ತಂದಿದ್ದೀನಿ ತೋರಿಸ್ತೀನಿ ಒಂದು ನಿಮಿಷ. ಓಹೋ ಉಂಡಿ ಮಟಾಶು ಒಂದು ಈಗ ಹಂಗೆ ಗೊತ್ತಾಯ್ತು. ಅಲ್ಲೇ ಬೆಳ್ಳಿ ಐಟಮ್ಗೆ ಅಂತ ಅಲ್ವಾ? ಆಮೇಲೆ ತೋರಿಸ್ತೀನಿ ನಾನು, ಅದು ಓಪನ್ ಮಾಡಬೇಡ. ಐತೆ ಒಂದು ಅರ್ಧ ಕೆಜಿ ಮೇಲೆ ಐತೆ, 700 ಗ್ರಾಮ್ ಐತೆ. ಕರೆಕ್ಟಾಗಿ ಹೇಳಿದ್ರೆ ಏನು ಕೊಡ್ತೀಯಾ? 1000 ರೂಪೀಸ್. ಕರೆಕ್ಟಾಗಿ ಹೇಳ್ಬೇಕು. ಅದು ಸೇರಿ 700 ಗ್ರಾಮ್ ಐತೆ. ಸರಿಗೆ ಹೇಳ್ಬೇಕು. ನೋಡ್ಕೊಂಡು ಹೇಳ್ಬಾರ್ದು ಅಪ್ಪು. ನೋಡ್ಕೊಂಡೇನು ಹೇಳಲ್ಲ. ಇದು ಯಾವ್ದು ಇದು ಗೋಲ್ಡ್ ಇಟ್ಟಿದೆಯಲ್ಲ ಅದನ್ನು ಸೇರಿಸಿ ಹೇಳ್ಬೇಕಾ? ಅದು ಬೇಡ. ಒಂದು 600 ಗ್ರಾಮ್ ಐತೆ. ಇಲ್ಲ ಬಿಡು, ಆಮೇಲೆ ಹೇಳ್ತೀನಿ. 600 ಗ್ರಾಮ್ ಐತೆ ಅಷ್ಟೇ. 600-650 ಒಳಗಡೆ ಅಷ್ಟೇ ಇರೋದು ಇದು. ಆಯ್ತು, ನೋಡೋಣ, ನೋಡ್ಬಿಟ್ಟು ಹೇಳ್ತೀನಿ. ದೇವ್ರ ಮನೇಲಿರೋ ಉಂಡಿ ಹೊಡೆದಿದ್ದು. ನನ್ಗೂ ಅಂತ ಏನಾರು ಒಂದು ಉಂಡಿ ಇಡು. ಇಟ್ಟಿದ್ದೀನಲ್ಲ. ಏನಂತ? ಒಡವೆಗೆ ಅಂತ. ಇಡು, ನನಗೆ ಕೊಡಕ್ಕೆ. ಒಡವೆನು ನಿಂಗೆ ತಾನೆ? ಒಡವೆ ಇರ್ತದೆ, ದುಡ್ಡು ನನಗೂ ದುಡ್ಡು ಬೇಕಲ್ಲ. ನಿನ್ನ ಹೆಸರಲ್ಲೇ ಇರೋದ ಉಂಡಿ, ಆದ್ರೆ ಕೊಡಲ್ಲ ದುಡ್ಡು, ಒಡವೆ ಕೊಡಿಸ್ತೀನಿ. ಇನ್ನು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ಇಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದರಿಂದ ಆಸೆ ಇತ್ತು ದೇವ್ರ ಮನೆಗೆ ಒಂದು ಪೂರ್ತಿ ಸೆಟ್ ತೊಗೊಂಡು ಬರಬೇಕು ಬೆಳ್ಳಿದು ಅಂತ ಹೇಳ್ಬಿಟ್ಟು. ಅಂದರೆ ಕಳಸ, ಕುಂಕುಮದ ಭರಣಿ ಎಲ್ಲನೂ ಫುಲ್ ಒಂದು ಸೆಟ್ ಬೆಳ್ಳಿದು ಇಟ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಆ ಥರ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಮೊದಲನೇದು ಕಳಸ. ಇದರಲ್ಲಿ ಇನ್ನೊಂದು ಥರ ಕಳಸ ಕೂಡ ಬರುತ್ತೆ, ಸ್ವಲ್ಪ ಮುಂದೆ ಚೂಪಾಗಿರುತ್ತೆ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಪುಟ್ಟದಾಗಿರುತ್ತೆ. ನೀವು ಸಾಮಾನ್ಯವಾಗಿ ನೋಡಿರ್ಬೋದು. ಅದರಲ್ಲಿ ತೆಂಗಿನಕಾಯಿ ಇಡ್ಲಿಕ್ಕಾಗಲ್ಲ. ನಾನು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋದ್ರಿಂದ ಈ ಕಳಶನ ತೊಗೊಂಡಿದ್ದು. ಇದು ಬಂದು 1/4 kg ಇದೆ, 255 ಗ್ರಾಮ್ ಇದೆ. ಸಾಕಾಗುತ್ತೆ, ಈ ಸೈಜ್ ಇದೆ, ಒಂದಿಷ್ಟಿದೆ. ತೀರಾ ದೊಡ್ಡದು ಅಲ್ಲ, ತೀರಾ ಚಿಕ್ಕದು ಅಲ್ಲ, ಒಂದು ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ಹಾಗಾಗಿ ಇದನ್ನು ತಗೊಂಡೆ. ಇದ್ರ ಜೊತೆಗೆ ಒಂದೆರಡು ದೀಪಗಳನ್ನೂ ಕೂಡ ತಗೊಂಡಿದ್ದೀನಿ. ಇದು ಜಾಸ್ತಿ ವೇಟ್ ಏನಿಲ್ಲ, ಒಂದು 110 ಗ್ರಾಮ್ ಇದ್ದಾವೆ ಅಷ್ಟೇ. ಸ್ವಲ್ಪ ನೋಡಲಿಕ್ಕೆ ದೊಡ್ಡದಾಗಿದೆ, ಸ್ವಲ್ಪ ವೇಟ್ ಕಡಿಮೆ ಇದೆ. ತೀರಾ ತೆಳುನೂ ಇಲ್ಲ, ತೀರಾ ದಪ್ಪನೂ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ಸ್ವಲ್ಪ ಗಟ್ಟಿನೂ ಇದೆ, ಪರವಾಗಿಲ್ಲ. ಆ ಕಳಶಕ್ಕೆ ಮ್ಯಾಚ್ ಮಾಡಿ ನಾನು ಇದನ್ನು ತಗೊಂಡೆ. ಕಳಸ ಸ್ವಲ್ಪ ದೊಡ್ಡದಿದ್ರೆ ಅದಕ್ಕೆ ಚಿಕ್ಕದಾಗಿರೋದನ್ನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ದೀಪಗಳನ್ನೆಲ್ಲ ಕಳಶನೇ ಚಿಕ್ಕದು ಮಾಡಿಬಿಟ್ಟು ಈ ದೀಪಗಳನ್ನೆಲ್ಲ ದೊಡ್ಡದು ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ಆ ಕಳಶಕ್ಕೆ ಯಾವ ಥರದ್ದು ಸೂಟ್ ಆಗುತ್ತೆ ಅದನ್ನ ನೋಡಿ ಇದೆರಡನ್ನ ತಗೊಂಡೆ. 2 ಕುಂಕುಮದ ಭರಣಿನೂ ಕೂಡ ತೊಗೊಂಡಿದ್ದೀನಿ. ನಮ್ಮ ಮನೆ ಕುಂಕುಮದ ಭರಣಿ ಇದೆ, ಆದರೆ ಅದು ಡಿಸೈನ್ ಇದೆ, ಫುಲ್ಲು ಸುತ್ತೆಲ್ಲ ಡಿಸೈನ್ ಇದೆ. ನನಗದನ್ನು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಹಾಗಾಗಿ ಅದು ಬೇಡ, ಇದನ್ನು ಹೊಸದೇ ತೊಗೊಳ್ಳೋಣ, ಅದನ್ನು ಯಾವಾಗಾದರೂ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಇದೆರಡು ಹೊಸದು ತೊಗೊಂಡೆ. ಇದು 61 ಗ್ರಾಮ್ ಇದೆ, 2ರಿಂದ 61 ಗ್ರಾಮ್ ಇದೆ ಇದು. ಅದನ್ನು ಬಿಟ್ಟರೆ ಒಂದು ತಟ್ಟೆ ತೊಗೊಂಡೆ, ಕಳಶನ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಕಳಶ ಇಡೋದೇ ಇನ್ನೊಂದು ಬರುತ್ತೆ ನೋಡಿ, ಒಂಥರ ಕಮಲದ ಥರ ಇರುತ್ತೆ, ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಆದರೆ ಆ ಕಳಸಕ್ಕೆ ಸರಿ ಒಂದು ಥರದ್ದು ಸಿಗಲಿಲ್ಲ, ಸ್ವಲ್ಪ ದೊಡ್ಡದಿತ್ತಿತ್ತು, ಇಲ್ಲಾಂದರೆ ಚಿಕ್ಕದಿರ್ತಿತ್ತು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ತಟ್ಟೆನೇ ತೊಗೊಂಡಿದ್ದಾಯಿತು. ಇನ್ನು ಕೊನೆಯದಾಗಿ ಪುಟ್ಟ ಕೃಷ್ಣನ ತಗೊಂಡು ಬಂದೆ, ಬಾಲಕೃಷ್ಣನ. ಸುಮಾರು ದಿನದಿಂದ ನನಗೆ ಈ ಥರ ಬಾಲಕೃಷ್ಣನ ತೊಗೊಳ್ಬೇಕು ಅಂತ ಹೇಳಿ ಆಸೆ ಇತ್ತು. ನಮ್ಮ ಮನೇಲಿ ಕುತ್ತಿರೋ ಕೃಷ್ಣ ಇದೆ, ಕುತ್ತಿರೋ ಕೃಷ್ಣನೇ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ಆದರೆ ಈ ಥರ ಪುಟಾಣಿ ಬಾಲಕೃಷ್ಣ ಇರಲಿಲ್ಲ, ಹಾಗಾಗಿ ಈ ಬಾಲಕೃಷ್ಣನ ತೊಗೊಂಡು ಬಂದಿದ್ದು. ಚೆನ್ನಾಗಿದೆ. ನನಗೆ ಮುಖನ ನೀಟಾಗಿ ಕೆತ್ತನೆ ಇರೋದು ಬೇಕಿತ್ತು, ಅಂದರೆ ನೋಡಿದ ತಕ್ಷಣ ಮುದ್ದು ಅನ್ನಿಸ್ಬೇಕು, ಮುದ್ದು ಕೃಷ್ಣ ಅಂತ ಅನ್ನಿಸ್ಬೇಕು, ಆ ಥರ ಇರಬೇಕು ಅಂತ ಹೇಳ್ಬಿಟ್ಟು ಹಂಗೆ ಸಿಕ್ತು ಇದು. ಹಾಗಾಗಿ
ಇದನ್ನು ತಗೊಂಡಿದ್ದು. ಸುಮಾರು ದಿನದಿಂದ ಹುಡುಕ್ತಾ ಇದ್ದೆ, ಮುಖ ಸ್ವಲ್ಪ ಲಕ್ಷಣವಾಗಿರೋದು ಸಿಗಲಿ ಅಂತೇಳಿ ಸಿಕ್ಬಿಡ್ತು ಇವತ್ತು. ಒಂಥರ ಕ್ಯೂಟಾಗಿ ಚೆನ್ನಾಗಿದೆ. ಈ ಲೈಟಲ್ಲಿ ನಿಮಗೆ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ, ನಾವು ನೇರವಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು 110 ಗ್ರಾಮ್ ಏನೋ ಇದೆ, 100 ಗ್ರಾಮು 110 ಗ್ರಾಮ್ ಇದೆ. ಇದ್ರ ಮೇಲೆ ಇರೋದು ಹೊಂಟೋಗ್ಬಿಟ್ಟಿದೆ, ಅವ್ರು ಬರೆದಿರ್ತಾರಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ. ಒಟ್ಟಿನಲ್ಲಿ ಚೆನ್ನಾಗಿದೆ. ಇದೊಂಥರ ಇದು ಯಾವ ಥರ ಇದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಇನ್ನು ಒಂದಿಷ್ಟು ಬೆಳ್ಳಿ ಸಾಮಗ್ರಿಗಳನ್ನೆಲ್ಲ ಇವತ್ತು ತೊಗೊಂಡು ಬಂದಿದ್ದಾಯಿತು. ಅಷ್ಟು ದಿನದಿಂದ ದುಡ್ಡನ್ನ ಕೂಡಿಟ್ಟಿದ್ದಕ್ಕೂ ಕೂಡ ಒಂಥರ ಸಮಾಧಾನ ಆಯಿತು. ಮನೆಯಲ್ಲಿ ಒಂದು ವಸ್ತು ಇರುತ್ತಲ್ಲ, ಚಿನ್ನದ ಮೇಲೆ ಬೆಳ್ಳಿ ಮೇಲೆ ದುಡ್ಡು ಹಾಕಬೇಕು ಅಂತ ಹೇಳ್ತಾರೆ, ಜಮೀನ್ ಮೇಲೆ ದುಡ್ಡು ಹಾಕಬೇಕು ಅಂತ ಹೇಳ್ತಾರೆ. ಹಾಗೆ ಒಂದಿಷ್ಟು ಮಾಡ್ಕೊಂಡಿದ್ದಾಯಿತು. ಚೆನ್ನಾಗಿದ್ದಾವೆ ಒಟ್ಟಿನಲ್ಲೆಲ್ಲನೂ ಕೂಡ. ನಾನೆಲ್ಲನೂ ಪ್ಲೈನಲ್ಲೇ ತೊಗೊಂಡು ಬಂದಿದ್ದೀನಿ, ಯಾಕಂದರೆ ಕ್ಲೀನ್ ಮಾಡೋಕ್ಕೂ ಕೂಡ ಈಸಿ ಇರುತ್ತೆ, ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಡಿಸೈನ್ ಎಲ್ಲ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಏನಾದರೂ ಕಲೆ ಏನಾದರೂ ಸಂದಿಲೆಲ್ಲ ಕುತ್ಕೊಂಡ್ಬಿಡ್ತು ಅಂದರೆ ಅದು ಲಕ್ಷಣವೇ ಹೊಂಟೋಗ್ಬಿಡುತ್ತೆ, ಒಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಪ್ಲೈನಲ್ಲಿರೋದಾದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಪ್ಲೈನಲ್ಲೇ ಹುಡುಕ್ಬಿಟ್ಟು ತೊಗೊಂಡು ಬಂದಿದ್ದು. ಎಷ್ಟು ತೂಕ ಇದೆ ಎಲ್ಲನೂ ಸೇರಿಸಿ ಅಂತ ಅಂದರೆ 670 ಗ್ರಾಮ್ ಇದೆ. ನಾನು ಅಂದ್ಕೊಂಡಿದ್ದು ಸ್ವಲ್ಪ ಅಂದರೆ ಒಂದು 50,000 ಒಳಗಡೆನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಅಲ್ಲಿ ಸ್ವಲ್ಪ ತೂಕ ಹೆಚ್ಚಾಯ್ತಲ್ವ, ಒಂದ್ಸಲ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಇರೋದನ್ನ ತೊಗೊಳ್ಬೇಕು. ಟೊಲ್ಲೆಲ್ಲ ತೊಗೊಂಡ್ಬಿಟ್ರೆ ಮತ್ತೆ ಇನ್ನೊಂದ್ಸಲ ಹಾಕ್ಬೇಕಾದ್ರೆ ಕಡಿಮೆ ರೇಟ್ಗೆ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಒಂಚೂರು ಗಟ್ಟಿ ಇರೋದೇ ನೋಡಿ ತೊಗೊಳ್ಳೋಣ ಅಂತೇಳಿ ಒಂಚೂರು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತೇಳಿ ತೊಗೊಂಡೆ. ನಾನು ಸೇವ್ ಮಾಡಿದ್ದು ಬಂದು 53,700 ರೂಪಾಯಿನೋ ಇತ್ತಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಟೋಟಲಾಗಿ 65,000 ಆಯಿತು. ಅವರು ಅದೇನೋ ಮಜೂರಿ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಸೇರಿ 70,000 75,000 ಹೇಳಿದ್ರು ಅವರು. 75,000 ಹೇಳಿದ್ರು. ಅದರಲ್ಲಿ ಮಜೂರಿ ಚಾರ್ಜ್ ಅದು ಇದು ಕಡಿಮೆ ಮಾಡಿಸಿ 65,000 ಕೊಟ್ಟು. ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ, ಬೆಳ್ಳಿ ತೊಗೊಳ್ಳಿ ಚಿನ್ನ ತೊಗೊಳ್ಳಿ, ನಾವು ಸ್ವಲ್ಪ ಹಂಗೆ ಹಿಂಗೆ ಮಾತಾಡಿ ಕಡಿಮೆ ಮಾಡಿಸ್ಕೊಂಡು ತೊಗೊಳ್ಬೇಕು ಅಷ್ಟೇ. ಇನ್ನು 65,000 ಆಯಿತು ಟೋಟಲಾಗಿ. ಇಷ್ಟಕ್ಕೆ ಒಂದು 670 ಗ್ರಾಮ್ ಇದೆ ಎಲ್ಲನೂ ಸೇರಿಸಿ. ವ್ಲಾಗ್ ಕೂಡ ಇಷ್ಟೇ. ಎಲ್ಲಾದರೂ ಏನಾದರೂ ನಾವು ಒಂದು ಸ್ವಲ್ಪ ದುಡ್ಡನ್ನ ಹಂಗೆ ಹಿಂಗೆ ಇಟ್ಕೊಳ್ತಾ ಇದ್ದರೆ ಈ ಥರ ಯಾವಾಗಾದರೂ ಒಂದು ಮನೆಗೆ ಬೇಕಾಗೋದು ಪದಾರ್ಥಗಳನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಅಲ್ವ ದುಡ್ಡು, ಹಾಗಾಗಿ ಎಲ್ಲೋ ಒಂದು ಕಡೆ ಉಂಡಿನ ಏನಾದರೂ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು, ನಮಗೆ ಮುಂದಕ್ಕೆ ಉಪಯೋಗ ಆಗುತ್ತೆ. ಇನ್ನು ಇವತ್ತಿನ ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ವ್ಲಾಗ್ನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.